ನಮಸ್ಕಾರ, ತ್ರಿಯೂಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಕುಕ್ಕರ್ ಬಳಸದೆ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ನಾನು ಬೇಕಾಗಿ ರೈಸ್, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಪಲಾವ್ ಎಲೆ, 2 ತುಂಡು ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ನಾನಿಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1 ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ಮತ್ತು 1 ಸ್ಪೂನ್ ಗರಂ ಮಸಾಲ ಪೌಡ್ರ್, ಸ್ವಲ್ಪ ಅರಿಶಿನ ಪೌಡ್ರು, ತುಪ್ಪ, ಎಣ್ಣೆ, ಹಾಗೆ ಗೋಡಂಬಿ ತಗೊಂಡಿದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ನಾನಿಲ್ಲಿ ಒಂದು ಬಾಣಲೆಗೆ ತುಪ್ಪ ಮತ್ತು ಆಯಿಲ್ ಹಾಕ್ತಿದ್ದೀನಿ. ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು ಖಾಲಿ, ಅಥವಾ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಎರಡೂ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕುವ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಬೋದು, ಈಗ ಕಟ್ ಮಾಡಿ ಹಾಕೋಬೋದು. ಈಗ ನಾನಿಲ್ಲಿ 4 ಟೊಮೆಟೊ ತಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. ಅದನ್ನು ಹಾಕುವ. ಸ್ವಲ್ಪ ಉಪ್ಪು ಬೇಗ ಬೇಯಲಿ ಅಂತ. ಚೆನ್ನಾಗಿ ಬೇಯಬೇಕು, ಸ್ಮ್ಯಾಶ್ ಆಗಬೇಕು ಟೊಮೆಟೊ ಎಲ್ಲ. ಇವಾಗಿಲ್ಲಿ ಮಸಾಲ ಪೌಡ್ರ್ ಹಾಕೊಳ್ಳೋಣ. ಕೊತ್ತಂಬರಿ ಪೌಡ್ರು, ಗರಂ ಮಸಾಲ, ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪೌಡರ್, ಇದನ್ನೆಲ್ಲ ಹಾಕಿ ಒಟ್ಟಿಗೆ ಫ್ರೈ ಮಾಡಿ. ಇವಾಗ ಸ್ವಲ್ಪ ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜು ರೆಡಿ ಆಯಿತು ನೋಡಿ. ಈ ಥರ ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಮಾಡಿಟ್ಟಿರೋ ರೈಸನ್ನು ಹಾಕುವ. ಈ ಥರ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಎಲ್ಲ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ರೈಸ್ ಬಾತ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ, ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಟೊಮೆಟೊ ರೈಸ್ ಬಾತ್ ರೆಡಿ ಆಯಿತು.
ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.